29/7/2026 ಬುಧವಾರದ ದಿನ ಗುರುಪೌರ್ಣಮಿ ಬಂದಿದೆ. ಈ ದಿನದ ವಿಶೇಷ ನಾವು ಯಾವ ಭಗವಂತನನ್ನ ಆರಾಧನೆ ಮಾಡಬೇಕು, ಹಾಗೆ ಏನೆಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಗುರುಪೌರ್ಣಮಿಯ ದಿನ ನೀವೆಲ್ಲರೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಪ್ರಾಪ್ತ ಕಾಲದಲ್ಲೇ ನೀವು ನಿಮ್ಮ ಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಂಡ ನಂತರ ಒಂದು ತಾಮ್ರದ ತಬ್ಬಿಗೆಯಲ್ಲಿ ಹಾಲನ್ನ ತಗೊಳ್ಳಿ. ಆ ಹಾಲಿಗೆ ಅಕ್ಕಿ, ಹೆಸರು ಕಾಳು ಮತ್ತು ಕಡಲೆಕಾಳು ಈ 3 ಧಾನ್ಯಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ನೀವು ಅರಳಿ ಮರದ ಹತ್ರ ಹೋಗ್ಬೇಕಾಗತ್ತೆ. ಅರಳಿ ಮರದ ಹತ್ರ ಹೋಗಿ ಆ ಅರಳಿ ಮರದ ಬುಡದ ಹತ್ರ ಕೂತ್ಕೊಂಡು ನೀವು ಧ್ಯಾನವನ್ನ ಮಾಡಿ, ನಿಮ್ಮ ಏನು ಪ್ರಾರ್ಥನೆ ಇದೆ, ಕೆಲಸ ಸಿಗದೆ ಇರುವಂತವ್ರು ಕೆಲಸಕ್ಕಾಗಿ, ಮದ್ವೆ ಆಗದೆ ಇರುವಂತವ್ರು ಮದ್ವೆಗಾಗಿ, ಹಣಕಾಸಿನ ಸಮಸ್ಯೆ ಇರುವಂತವ್ರು ನಿಮ್ಮ ಸಮಸ್ಯೆಗಳನ್ನ ಫಸ್ಟ್ ಹೇಳ್ಕೊಳ್ಳಿ. ಹಾಗೆ ಈ ತಬ್ಬಿಗೆಯನ್ನ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿದ ನಂತರ ಆ ಹರಳಿ ಮರದ ಬುಡಕ್ಕೆ ನೀವು ಹಾಲನ್ನ ಹಾಕ್ಬೇಕಾಗುತ್ತೆ. ಈ 3 ಧಾನ್ಯಗಳ ಜೊತೆಯಲ್ಲಿ ಹಾಲನ್ನ ಅರ್ಪಣೆ ಮಾಡಿ. ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಗುರುವಿನ ಮಂತ್ರವಾದ ಓಂ ಗುರುಭ್ಯೋ ನಮಃ, ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಯಾಕೆ ಅಂದ್ರೆ ಸಾಕ್ಷಾತ್ ಶಿವ ಇರ್ಬೋದು, ವಿಷ್ಣು ಇರ್ಬೋದು, ಬ್ರಹ್ಮ ಇರ್ಬೋದು, ಇವರನ್ನ ಕೂಡ ನಾವು ಗುರುವಿನ ಸ್ಥಾನದಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತೀವಿ. ಆದ್ರಿಂದ ಈ 3 ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಳ್ತಾ ಈ ಒಂದು ತಂಬಿಗೆಯಲ್ಲಿ ಇರತಕ್ಕಂತ ಹಾಲನ್ನ ಹಾಕಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಹಾಗೆ ಇದನ್ನ ಏನ್ ಮಾಡ್ಬೇಕು, ಹರ್ಲಿ ಮರದ ಬುಡದಲ್ಲಿ ಹಾಲು ಹಾಕಿದ ನಂತರ ಪ್ರಾರ್ಥನೆ ಎಲ್ಲ ಮುಗಿದ ನಂತರ ಬರ್ಬೇಕಾದ್ರೆ ನೀವು ಅಲ್ಲಿರ್ತಕ್ಕಂಥ ಒಂದು ಚಿಟಿಕಿ ಮಣ್ಣನ್ನ ತಗೊಂಡ್ ಬನ್ನಿ. ಏನು ನೀವು ಹಾಲು ಹಾಕಿರ್ತೀರಲ್ಲ, ಹಾಲು ಹಾಕಿರ್ತಕ್ಕಂಥ ಮಣ್ಣನ್ನ ತಗೊಂಡು ಬಂದು ನಿಮ್ಮ ದೇವರ ಮನೆಯಲ್ಲಿ ಇಡಿ, ಇಲ್ಲ ಕ್ಯಾಶ್ ಟೇಬಲ್ ಅಲ್ಲಿ ಇಡಿ. ಹಾಗೆ ನೀವು ಪರ್ಸಲ್ಲಿ ಕೂಡ ಇಟ್ಕೋಬಹುದು. 48 ದಿನಗಳ ಕಾಲ ಈ ಒಂದು ಮಣ್ಣನ್ನ ಇಟ್ಕೊಂಡು ನಂತರ ಅದೇ ಹರಳಿ ಮರದ ಹತ್ರ ಹಾಕಿ ನೀವು ನಿಮ್ಮ ಮತ್ತೊಮ್ಮೆ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಅಷ್ಟೊಳಗಡೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಖಂಡಿತವಾಗ್ಲೂ ಆಗುತ್ತೆ. ಪ್ರತಿಯೊಬ್ರು ಇದನ್ನ ಮಾಡಿ. ಹಾಗೆ ವಿಶೇಷವಾಗಿ ಈ ದಿನ ಏನ್ ಮಾಡ್ಬೇಕು, ನಿಮ್ಮ ಗುರುಗಳು, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ತಾಯಿಯ ಪಾದವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮ್ಮ ಗುರುಗಳ ಹತ್ರ ಹೋಗಿ ಗುರುಗಳ ಒಂದು ಆಶೀರ್ವಾದವನ್ನ ತಗೊಳ್ಳಿ, ಇದರಿಂದ ಕೂಡ ತುಂಬಾ ಒಳ್ಳೇದಾಗುತ್ತೆ. ಓಕೆ, ಗುರುಗಳು ತುಂಬಾ ದೂರದಲ್ಲಿದ್ದಾರೆ, ಸಿಗ್ತಾ ಇಲ್ಲ, ತಾಯಿ ಬೇರೆ ಊರಲ್ಲಿದ್ದಾರೆ, ಇಲ್ಲ ತಾಯಿ ಇಲ್ಲ ಅನ್ನುವಂಥವ್ರು ಗುರುವಿನ ದೇವಸ್ಥಾನಗಳಾದ ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ಹಾಗೆ ದಕ್ಷಿಣ ಮೂರ್ತಿ, ರಾಘವೇಂದ್ರ ಸ್ವಾಮಿಗಳು, ಈ ದೇವಸ್ಥಾನಗಳಿಗೆ ಹೋಗಿ ಭಗವಂತನ ಒಂದು ದರ್ಶನವನ್ನ ಮಾಡಿ ಬನ್ನಿ. ಖಂಡಿತವಾಗ್ಲೂ ಅದ್ಭುತವಾದ ರಿಸಲ್ಟ್ ಇದೆ. ಮಿಸ್ ಮಾಡ್ದೇನೆ ತಪ್ಪದೇ ಪ್ರತಿಯೊಬ್ರು ಕೂಡ ಮಾಡಿ. ಧನ್ಯವಾದಗಳು.